ಗಣ್ಯರೇ, ಮಹಿಳೆಯರೇ, ಮಹನೀಯರೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಆಡದೆ ಮಾಡುವನು ರೂಢಿಯೊಳಗುತ್ತಮನು ಅಂತ ನಮ್ಮ ಕೆಲಸ ಮಾತಾಡಬೇಕು, ನಾವಲ್ಲ. ನೂರಾರು ಮಾತಾಡಿ ಕೆಲಸ ಮಾಡಲಾದ್ರೆ ಏನು ಪ್ರಯೋಜನ? ನನಗೆ ಸರ್ಕಾರಿ ಆಸ್ಪತ್ರೆ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಅದಕ್ಕೆ ಒಂದು ಕಾರಣ ಇದೆ. ನಮ್ಮ ತಂದೆ ಸರ್ಕಾರಿ ವೈದ್ಯರಾಗಿದ್ದರು. ಅವಾಗೆಲ್ಲ ಈಗ ಹೊಡೆಯೋದು ಇರಲಿಲ್ಲ. ಮಂಜುನಾಥ್ ಅವರೇ, 50-60 ವರ್ಷದ ಹಿಂದೆ ಡಾಕ್ಟರ್ ಅಂದರೆ ತುಂಬ ಮರ್ಯಾದೆ, ಭಯಭಕ್ತಿ ಇತ್ತು. ಏನು ಹೇಳಿದ್ರು ಪೇಷಂಟ್ ಕೇಳ್ತಾ ಇದ್ರು. ಬರೀ ಒಂದು ಬಿಲ್ಡಿಂಗ್ನಿಂದ, ಒಂದು OTಯಿಂದ, ಒಂದು ಇಕ್ವಿಪ್ಮೆಂಟ್ನಿಂದ ರೋಗಗಳು ಕ್ಯೂರ್ ಆಗೋದಿಲ್ಲ ಅಥವಾ ಗುಣಪಡಿಸಲಾಗೋದಿಲ್ಲ. ಉತ್ತಮ ವೈದ್ಯರಿಂದ ಸಾಧ್ಯವಿದೆ. ಹಳೆಯ ಕಾಲದಲ್ಲಿ ನಮ್ಮ ತಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದರು. ನಮ್ಮ ತಂದೆ ವೈದ್ಯರಾಗಿದ್ದರು. ಪೇಷಂಟ್ ಬರೋರೆಲ್ಲರೂ, ಡಾಕ್ಟ್ರ್ ನೀವು ಏನು ಮಾಡ್ತೀರಿ ಮಾಡಿ, ನನಗೆ ಒಳ್ಳೇದು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ, ನೀವು ಹಾಗೆ ಮಾಡಿ ನಾವು ಸಂತೋಷವಾಗಿ ಟ್ರೀಟ್ಮೆಂಟ್ ತೊಗೋತೀವಿ ಅಂತಿದ್ರು. ಅದಕ್ಕೆ ಅವ್ರ ಟ್ರೀಟ್ಮೆಂಟು 100ಕ್ಕೆ 95% ಫಲಕಾರಿ ಆಗ್ತಾಯಿತ್ತು. ಆ ವಿಶ್ವಾಸ. ನೀರನ್ನು ಕೊಟ್ಟರು ಸಹಿತ ಔಷಧಿ ಅಂತ ತಿಳ್ಕೊಂಡು ತೊಗೊಂಡು ಎಷ್ಟೋರು ಗುಣ ಆದವರಿದ್ದಾರೆ. ಅದಕ್ಕೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂದರೆ ಒಬ್ಬ ಪೇಷಂಟ್ ಮತ್ತು ಒಬ್ಬ ವೈದ್ಯರ ಮಧ್ಯದಲ್ಲಿರುವ, ರೋಗಿ ಮತ್ತು ವೈದ್ಯರ ಮಧ್ಯದಲ್ಲಿರುವ ಸಂಬಂಧ ಒಂದು ವಿಶಿಷ್ಟವಾದ ಸಂಬಂಧ ಇರ್ತದೆ. ಒಂದು ವೈದ್ಯರಲ್ಲಿ ಅವ್ರಿಗಿರುವ ವಿಶ್ವಾಸ ಇರಬೇಕು. ವೈದ್ಯರಿಗೆ ಅವ್ರ ಬಗ್ಗೆ ಯಾವತ್ತೂ ಕಾಳಜಿ ಇರಬೇಕು. ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ ಹಾಗೆ ಸದಾಕಾಲವೂ ಅದೇ ಪೂಜೆ. ಒಬ್ಬ ನಮ್ಮ ತಂದೆ ಹೇಳ್ತಾ ಇದ್ರು, ಅವ್ರು ಎಥಿಸ್ಟ್ ಇದ್ರು, ಯಾವ ದೇವರಲ್ಲಿ ನಂಬ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ನನಗೆ ಚಿಕ್ಕವಳಿದಾಗ, ನನಗೆ ದೇವರು ಅಂದರೆ ನನ್ನ ಪೇಷಂಟು, ನನಗೆ ಅವ್ರಿಗೆ ನಾನು ಮಾಡುವ ಪೂಜೆ ಅಂದರೆ ನಾನು ಮಾಡುವ ಶಸ್ತ್ರಚಿಕಿತ್ಸೆ. ಆ ಒಂದು ಅನುಬಂಧ, ಆ ಒಂದು ಸುಂದರವಾದ ಬಾಂಧವ್ಯದಿಂದ ಅನೇಕ ರೋಗಿಗಳು ಗುಣವಾಗ್ತಾ ಇದ್ರು. ನಾನು ಜನರಿಗೆ ಅದನ್ನೇ ಅರಿಕೆ ಮಾಡ್ತೀನಿ, ವೈದ್ಯರಲ್ಲಿ ನೀವು ವಿಶ್ವಾಸ ಇಡಿ, ಅವ್ರು ನಿಮ್ಗೆ ಒಳ್ಳೆಯದೇ ಮಾಡ್ತಾರೆ. ನಾನು ಎಷ್ಟೋ ಸಾರಿ ಇಂಟರ್ನೆಟ್ಟೇ ನೋಡೋದಿಲ್ಲ. ಯಾಕೆ ಗೊತ್ತಾ? ಅದು ಬರೀ ಇಂಟರ್ನೆಟ್ ನಿಮಗೆ, ಗೂಗಲ್ ನಿಮಗೆ ಬರೀ ಇನ್ಫಾರ್ಮೇಷನ್ ಕೊಡ್ತದೆ, ಆದರೆ ಅದು ವೈದ್ಯ ಅಲ್ಲ. ವೈದ್ಯರಿಗೆ ಒಂದು ಮಾನವಿಕತೆ ಇರ್ತದೆ. ಅವ್ರನ್ನ ಟಚ್ ಮಾಡಿದ್ರೆ ಡಾಕ್ಟರ್ ಬಾಯಿಂದ ನಿಮ್ಗೇನು ಹುಷಾರಾಗಿದ್ರೆ ನಿಮ್ಗೇನು ಗುಣ ಆಗುತ್ತೆ ಯೋಚನೆ ಮಾಡಬೇಡಿ, ಈ ಥರ ಅನೇಕ ಪೇಷಂಟ್ ನೋಡಿದ್ದೀವಿ ಅಂತ ಒಂದು ಮಾತು ಅಂದ್ಬಿಟ್ರೆ 50% ಕ್ಯೂರ್ ಆಗಿಬಿಡುತ್ತೆ. ಅದಕ್ಕೆ ವೈದ್ಯರಲ್ಲಿ ನೀವು ವಿಶ್ವಾಸ ಇಡಲಿಲ್ಲ ಅಂದರೆ, ಈ ವೈದ್ಯಕೀಯ ವ್ಯವಸ್ಥೆ ಮುರಿದು ಹೋಗ್ಬಿಟ್ರೆ ಕೊನೆಗೆ ನಾವು ಯಾವ ಸ್ಥಿತಿಗೆ ಬರ್ತೀವಿ ಯೋಚನೆ ಮಾಡಬೇಕು. ಅದಕ್ಕೆ ಎಲ್ಲರಿಗೂ ನಾನು ಅರಿಕೆ ಮಾಡ್ಕೊಳ್ತೀನಿ ಅಂದರೆ, ನೀವು ವೈದ್ಯರಲ್ಲಿ ವಿಶ್ವಾಸ ಇಡಿ, ಅವರು ನಿಮ್ಮಲ್ಲಿ ವಿಶ್ವಾಸ ಇಡಬೇಕು. ಆ ಥರ ಬಾಂಧವ್ಯವನ್ನು ಕಟ್ಟಿಕೊಳ್ಳಿ. ಕೇವಲ ಬಿಲ್ಡಿಂಗ್ನಿಂದ ಒಂದು ಗುಣ ಆಗೋದಿಲ್ಲ. ಇನ್ಫೋಸಿಸ್ ಪ್ರತಿಷ್ಠಾನ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತದೆ. ನಾನು ಆ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಗಳಿಗೆ ವಿಶೇಷವಾದ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತೀನಿ. ಯಾಕೆಂದರೆ ನಾನು ಅವರು ಮುಖ್ಯಮಂತ್ರಿಗಳಾದ 1 ವರ್ಷದಲ್ಲಿ ಅನೇಕ ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಇಂಥವೇ ಒಂದು ಸಮಸ್ಯೆ ತಗೊಂಡು, ಅಂದರೆ ನನ್ನ ಸ್ವಂತಕ್ಕಲ್ಲ, ನಾನು ಏನು ಕೇಳಿದ್ರು ನಮ್ಮ ಸಮಾಜದ ಪರವಾಗೇ ಕೇಳ್ತೀನಿ, ನಮ್ಮ ದೇಶದ ಜನತೆ ಪರವಾಗಿನೇ ಕೇಳ್ತೀನಿ. ಅವ್ರು ಯಾವಾಗಲೂ ಹೇಳ್ತಾರೆ, ಅಮ್ಮ ನೀವು ಇಷ್ಟು ಮಾಡ್ತೀವಿ, ನಾವು ಇಷ್ಟು ಮಾಡೋದೇನು ದೊಡ್ಡದು ಅಂತ. ಅದಕ್ಕೆ ಅವ್ರು ಯಾವತ್ತೂ ನಮ್ಮ ಯಾವುದೇ ಬೇಡಿಕೆಗಳನ್ನು ಒಂದು ಕ್ಷಣವೂ ಇಟ್ಟುಕೊಳ್ಳದೇ ನಮ್ಮ ಪ್ರತಿಷ್ಠಾನಕ್ಕೆ ಅವರು ಕಷ್ಟಕ್ಕೆ ಒಂದೊಂದು ಸರ್ತಿ ನಾವು ಬೇಡ ಅಂದ್ಬಿಡ್ತೀವಿ. ಅವ್ರು ಕುಮಾರಸ್ವಾಮಿಗಳಿಗೆ ಹೇಳಿದೆ, ಇಲ್ಲ ನಾವೇ ಮಾಡ್ತೀವಮ್ಮ ಅಂದ್ರೆ, ಇಲ್ಲ ನಾವು ಇದನ್ನು ಮಾಡ್ತೀವಿ. ಯಾಕೆಂದರೆ ಲಕ್ಷ್ಮೀಶ ಅಂತ ಒಂದು ದಂಡನಾಯಕ ಇದ್ದ ವಿಜಯನಗರ ಕಾಲದಲ್ಲಿ. ಅವನು ಒಂದು ತಾಯಿ ಹೆಸರು ಪಿಂಗಳೆ ಅಂತ. ದೇವಾಗಾರಂ ಸೇವಿಸಿ ನಾವು ಲಕ್ಷ್ಮೇಶ್ವರದಲ್ಲಿ ಶಿವಾಲಯ 1500 ವರ್ಷದ್ದು ಶಿವಾಲಯವನ್ನು ಪುನರುತ್ಥಾನ ಮಾಡಿದ್ವಿ. ಅವ್ರಿಗಿರೋದು ಅನೇಕಗಳನ್ನೆಲ್ಲ ಮಾಡಿದ್ರು. ಒಂದೇ ಉಳಿದಿದೆ, ಏನಂದರೆ ಒಂದು ದಾರಿ ಕಟ್ಟಿಸ್ಬೇಕು ಅನ್ನೋದು ಆಸೆ ಇದೆ. ಅದಕ್ಕೆ ಇದೊಂದು ನನ್ನ ಸ್ವಾರ್ಥದ ಆಸೆ ಇರ್ಬೋದೋ ಏನೋ. ಅದು ಒಂದು ಮಾಡಿದ್ರೆ ಬಹುಶಃ ನಮ್ಮ ಹಿರಿಯರು ಹೇಳಿದ ಎಲ್ಲ ಪಾಯಿಂಟು ನಾವು ಟಿಕ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಾನು ಕುಮಾರಸ್ವಾಮಿಗಳಿಗೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಆ ಸಣ್ಣ ಹಳ್ಳಿಗೆ 8 ಕಿಲೋಮೀಟರ್ ರೋಡ್ನ ನಾವು ಮಾಡ್ತೀವಿ. ತಾವು ಸರ್ಕಾರದಿಂದ ಅದಕ್ಕೆ ಅನುಮತಿಗಳನ್ನೆಲ್ಲ ಕೊಡಬೇಕು. ಅದಕ್ಕೆ ಬೇಕಾದ ಒಂದು ಏನು ಪತ್ರ ವ್ಯವಹಾರ ಇರುತ್ತೆ, ಅದನ್ನು ನೀವು ಮಾಡಿಕೊಟ್ರೆ ಅದೊಂದು ನಮ್ಮ ಪ್ರತಿಷ್ಠಾನ ಬಹಳ ಕೆಲಸ ಮಾಡಿದೆ. ಆದರೆ ಇದನ್ನು ಕೇವಲ ನಾನು ಮಾಡಿದ್ದಲ್ಲ, ನಾನು ಉತ್ಸವ ಮೂರ್ತಿ ಅಂತ, ನೀವು ಎಲ್ಲ ದೇವಸ್ಥಾನಕ್ಕೆ ಹೋದರೆ ಮುಂದ್ಗಡೆ ಒಂದು ಉತ್ಸವ ಮೂರ್ತಿ ಇರುತ್ತೆ, ಒಳಗೆ ದೊಡ್ಡ ದೇವರು ಇರ್ತಾರೆ. ಹಾಗೆ ಅನೇಕ ದೇವರ ಪರಿವಾರ ಇರುತ್ತೆ. ನನ್ನ ಪರಿವಾರನೂ ಅಷ್ಟೇ ದೊಡ್ಡದಾಗಿದೆ. ಎಷ್ಟು 10-12 ತಾಸು ನಾನು ಟ್ರಾವೆಲ್ ಮಾಡಿದಾಗ ಸಹಿತ ಗೊಣಗದನೇ ಯಾವುದನ್ನು ನಮ್ಮ ಜೊತೆ ಬರ್ತಾರೆ. ಸನ್ಮಾನ್ಯ ಮಹೇಶ್ ಇದ್ದಾರೆ, ಮುನಿರತ್ನಮ್ ಇದ್ದಾರೆ, ಶ್ರೀನಿವಾಸ್ ಅಂತ ಇದ್ದಾರೆ, ಚಿನ್ನಪ್ಪ ಇದ್ದಾರೆ, ಸಿದ್ದನಾಯಕ್ ಇದ್ದಾರೆ. ಹೀಗೆ ನಮ್ಮ ಅನೇಕ ಸಹೋದರ, ಅವರೆಲ್ಲರೂ ಇರಲಿಲ್ಲ ಅಂದರೆ ನಾನು ನಿಮ್ಮ ಎದುರಿಗೆ ಇರ್ತಿದ್ದಿಲ್ಲ. ಅಷ್ಟೇ ಇಲ್ಲಂದರೆ ಎಲ್ಲರಿಗಿಂತ ಮುಖ್ಯವಾಗಿ ನಾರಾಯಣ ಮೂರ್ತಿ ಅಂತ ಗಂಡ ಇದ್ದಾರೆ ನನಗೆ. ಯಾಕೆ ಅಂದರೆ ಯಾವತ್ತಿಗೂ ಅವ್ರ ಮನೆಯಲ್ಲಿ ಬಂದ ನಾನು ಇರುವುದೇ ಇಲ್ಲ. ನಾನು ಒಂದು ಯಾವುದೋ ಹಳ್ಳಿಯಲ್ಲಿ ಇದ್ಬಿಟ್ಟಿರ್ತೀನಿ, ಯಾವುದೋ ಒಂದು ನಮ್ಮದು ಗ್ರಾಮ ವಾಸ್ತವ್ಯ ಹೇಳೇ ಬರೇ ನಮ್ಮದು. ಎಲ್ಲೋ ಒಂದು ಕಡೆ ನಾನು ಯಾವುದೋ ಒಂದು ಶಿಬಿರಕ್ಕೆ ಹೋಗಿರ್ತೀನಿ, ಯಾವುದೋ ಬಡವ್ರ ಜೊತೆ ರಸ್ತೆ ಮೇಲೆ ಕೂತಿರ್ತೀನಿ, ಯಾವುದೋ ಭಿಕ್ಷುಕರ ಹತ್ರ ಮಾತುಕತೆ ನಡೆಸಿರ್ತೀನಿ. ಅವ್ರು ಯಾವ ಕಾಲಕ್ಕೂ ನೀನು ಮನೆಯಲ್ಲಿದ್ದು ಮನೆ ನೋಡ್ಕೊಳ್ಳಿಲ್ಲ,
ಮನೆಯಲ್ಲಿ ಒಂದು ಸೋಫಾ ಸಹಿತ ನಾನು ತರಕ್ಕೆ ಹೋಗಲ್ಲ, ನನಗೆ ಗೊತ್ತಾಗೋಲ್ಲ, ನೀವೇ ತರ್ರಿ ಅಂತೀನಿ. ಅವರು ತರೋಲ್ಲ, ನಾನು ತರೋಲ್ಲ. ಅದು ಹೇಗಿದೆ, 30 ವರ್ಷದಿಂದ ಅದೇ ಇದೆ ನಮಗೆ. ಅಂದರೆ ಹೆಂಡತಿ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಹಿಂದ್ಗಡೆ ಒಂದು ಶಕ್ತಿಯಾಗಿ ಒಬ್ಬ ಪುರುಷ ನಿಂತರೆ ಮಾತ್ರ ಸಾಧ್ಯವಿದೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದರ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್. ಅಂಥ ಒಬ್ಬ ಪತಿ ನನಗಿದ್ದಾರೆ. ಇಲ್ಲಾಂದರೆ ಈ ಕೆಲಸ ನನ್ನ ಕಡೆಯಿಂದ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಕೇವಲ ಇನ್ಫೋಸಿಸ್ ಕಟ್ಟೋದು ಮಾತ್ರವಲ್ಲ, ಅವರು ನನ್ನ ಪ್ರತಿಯೊಂದು ಕೆಲಸದಲ್ಲಿಯೂ ತುಂಬ ಉತ್ಸುಕತೆಯಿಂದ ಭಾಗವಹಿಸ್ತಾರೆ. ಅವರೇ ಜಯದೇವ ನೋಡ್ಕೊಂಡು ಬಂದು ನನಗೆ ಹೇಳಿದ್ರು, ಜಯದೇವದಲ್ಲಿ ನೀವು ಕಟ್ಟಿಸ್ಬೇಕು ಅಂತ. ಅದು ಅವರ ಇನಿಷಿಯೇಟಿವ್ ಇತ್ತು. ನನ್ನ ಅಕ್ಕ ಡಾಕ್ಟರ್ ಸುನಂದಾ ಕುಲಕರ್ಣಿ ಇದ್ದಾಳೆ, ಅವಳಿಂದನೇ ನನಗೆಲ್ಲ ಮೆಡಿಕಲ್ ಇದೆಲ್ಲ ಹೆಲ್ಪ್ ಆಗುತ್ತೆ. ಅವಳು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ರಿಟೈರ್ ಆಗಿದ್ದಾರೆ. ಅವಳು ಪ್ರತಿ ಕಡೆಗೂ ಹೇಳ್ತಾಳೆ, ಇಂಥದ್ದು ನೀನು ಮಾಡಬೇಕು, ಇಂಥದ್ದು ನೀನು ಮಾಡಬೇಕು, ಇದರಿಂದ ಇಷ್ಟು ಜನರಿಗೆ ಸಹಾಯ ಆಗುತ್ತೆ ಅಂತ. ಹಾಗೆ ಸುಮಾರು ಜನ ನನಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಹೇಳ್ತೀನಿ, ಎಲ್ಲರದ್ದು ಋಣ ತುಂಬಿಸೋದು ಬಹಳ ಕಷ್ಟ. ಅವರೆಲ್ಲರೂ ಇದ್ದಿದ್ದಕ್ಕೆ ನಾನು ಇದ್ದಿದ್ದೀನಿ. ಅದೆಲ್ಲಕ್ಕಿಂತ ಹೆಚ್ಚು ನೀವು ವೈದ್ಯರು, ನೀವು ಇರಲಿಲ್ಲ ಅಂದರೆ ಅದು ಕೇವಲ ಒಂದು ಕೊಠಡಿ ಆಗುತ್ತೆ, ಅದು ಒಂದು ಇಸ್ಪೇಟ್ ಆಡೋಕ್ಕೆ ಜಾಗ ಆಗುತ್ತೆ ಅಷ್ಟೇ. ಆದರೆ ನೀವು ವೈದ್ಯರಿದ್ದೀರಿ, ನೀವು ನಿಸ್ಪೃಹೆಯಿಂದ ಮಾಡ್ತೀರಿ. ಸಿಸ್ಟರ್ಸ್ ಇದ್ದಾರೆ, ಬ್ರದರ್ಸ್ ಇದ್ದಾರೆ, ವಾರ್ಡ್ ಬಾಯ್ಸ್ ಇದ್ದಾರೆ, ಆಯಾಸ್ ಇದ್ದಾರೆ. ನೀವೆಲ್ಲರೂ ಸೇರಿ ಒಂದು ಯೂನಿಟ್ ಕೆಲಸ ಆಸ್ಪತ್ರೆಯಲ್ಲಿ ಮಾಡ್ತಿದ್ದೀರಿ. ಇದು ಪುನರ್ಜನ್ಮದ ಒಂದು ಕ್ಷಣ, ಇದೊಂದು ಪುನರ್ಜನ್ಮದ ಒಂದು ಸ್ಥಾನ ಅಂತ ಹೇಳಬಲ್ಲೆ. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇನ್ಫೋಸಿಸ್ ಪ್ರತಿಷ್ಠಾನದ ವತಿಯಿಂದ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟ ಕಿಡ್ವಾಯಿ ವ್ಯವಸ್ಥಾಪಕ ಮಂಡಳಿಗೆ ಮತ್ತು ಘನ ಸರ್ಕಾರದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.